ಸಾರಿಗೆ ನೌಕರರು ತಮಗೆ ಬರಬೇಕಾಗಿರುವಂತ ಬಾಕಿ ಇರುವ ವೇತನ ಭತ್ಯೆ ಜೊತೆಗೆ ವೇತನ ಪರಿಷ್ಕರಣೆ ಸೇರಿದ ಹಾಗೆ ಸಾಕಷ್ಟು ಪ್ರಮುಖ ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟು ತಮ್ಮ ಬೇಡಿಕೆಗಳು ಈಡೇರೋವರೆಗೆ ನಾವು ಮುಷ್ಕರಕ್ಕೆ ಮುಂದಾಗ್ತೀವಿ ಅಂತ ಹೇಳಿ ಇವತ್ತು ರಾಜ್ಯಾದ್ಯಂತ ಸಾರಿಗೆ ನೌಕರರು ಮುಷ್ಕರ ನಡೆಸ್ತಾ ಇದ್ದಾರೆ. ಬೆಳಗಾವಿಯ ದೃಶ್ಯ ನೀವು ಗಮನಿಸ್ತಾ ಇದ್ದೀರಾ ಈಗ. ಓಕೆ, ಇದು ಬೆಂಗಳೂರಿನ ಮೆಜೆಸ್ಟಿಕ್ ನಲ್ಲಿ ಸದ್ಯ ಸಿಚುವೇಶನ್ ಹೇಗಿದೆ ಅನ್ನೋದರ ಚಿತ್ರಣ ಇದೆ. ಈಗ ಅಲ್ಲಿ ಬಸ್ಗಳು ಓಡಾಡ್ತಾ ಇದೆಯಾ ಇಲ್ವಾ, ಪ್ರಯಾಣಿಕರ ಪರಿಸ್ಥಿತಿ ಏನು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಸತ್ತಾರ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ವಿವಿಧ ಬೇಡಿಕೆಯನ್ನು ಈಡೇರಿಸುವಂತೆ ಆಗ್ರಹಿಸಿ ಒಂದು ಕಡೆ ಸರ್ಕಾರಿ ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಈ ನಡುವೆ ಸರ್ಕಾರ ಹಾಗೂ ಸಾರಿಗೆ ಇಲಾಖೆ ಖಾಸಗಿ ಅಸ್ತ್ರವನ್ನು ಹೂಡಿದೆ. ಅದರ ಎಫೆಕ್ಟ್ ಈಗ ನೀವು ನೋಡ್ತಾ ಇರಬಹುದು. ಇದು ಮೆಜೆಸ್ಟಿಕ್ ನ ಕೆಎಸ್ಆರ್ಟಿಸಿ ದೃಶ್ಯ. ಈಗ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ 2 ಖಾಸಗಿ ಬಸ್ಗಳು ಬಂದಿದೆ. ಬೆಂಗಳೂರಿಂದ ಚಿಕ್ಕಬಳ್ಳಾಪುರ ಬಾಗೇಪಲ್ಲಿಗೆ ಹೋಗುವಂತಹ ರೂಟ್ ಏನಿದೆ ಅಲ್ಲಿಗೆ ಇದೀಗ ಖಾಸಗಿ ಬಸ್ ಅನ್ನು ಓಡಿಸಲು ಈಗಾಗಲೇ ಸಾರಿಗೆ ಇಲಾಖೆ ಈ ಬಗ್ಗೆ ಈಗಾಗಲೇ ಮಾತುಕತೆ ಕೂಡ ಮಾಡಿತ್ತು. ಅದರ ಅನ್ವಯ ಈಗಾಗಲೇ ಖಾಸಗಿ ಬಸ್ಗಳು ಕೂಡ ನಗರ ಮೆಜೆಸ್ಟಿಕ್ ಎಂಟ್ರಿ ಕೊಟ್ಟಿದೆ. ಈ ಬಗ್ಗೆ ಇಲ್ಲಿ ಖಾಸಗಿ ಚಾಲಕರನ್ನು ಮಾತನಾಡಿಸ್ಕೊಂಡು ಹೋಗ್ತೀನಿ. ಸರ್, ಇದು ಎಲ್ಲಿಂದ ಎಲ್ಲಿಗೆ ನಿಮ್ಮ ರೂಟ್ ಎಲ್ಲಿಗೆ ಸರ್? ಸರ್, ಬೆಂಗಳೂರು ಚಿಕ್ಕಬಳ್ಳಾಪುರ ಸರ್. ಓಕೆ, ಎಷ್ಟು ಬಸ್ ಓಡಾಡುತ್ತೆ ಸರ್ ಈ ರೂಟ್ ಅಲ್ಲಿ ಇವತ್ತು? ಚಿಕ್ಕಬಳ್ಳಾಪುರ 36. ಅದು ಎಲ್ಲೆಲ್ಲಿ ಓಡಿಸ್ತಾರೆ ಅಂತ ಗೊತ್ತಿಲ್ಲ ಸರ್ ಇನ್ನು. ಓಕೆ, ಇಲ್ಲಿಂದ ಚಿಕ್ಕಬಳ್ಳಾಪುರಕ್ಕೆ ನಿಮ್ಮ ದರ ಎಷ್ಟು ಸರ್? 70 ರೂಪಾಯಿ ಸರ್. ಇಲ್ಲಿಂದ ಬಾಗೇಪಲ್ಲಿ ಎಲ್ಲ ಬಾಗೇಪಲ್ಲಿ ಅದು 140 ರೂಪಾಯಿ ತಗೊಂತಾರೆ. ನಮ್ದ್ರಲ್ಲಿ 10 ರೂಪಾಯಿ ಕಮ್ಮಿ, 130 ರೂಪಾಯಿ. ಯಾವುದೇ ಪ್ರಯಾಣಿಕರು ಬಂದಿದ್ದಾರೆ ಸರ್? ಹೆಂಗೆ ಇನ್ನ ಯಾರು ಬಂದಿಲ್ಲ ಸರ್, ನಿಲ್ಸಿದೀವಿ ಇಲ್ಲಿ. ನಿಮ್ ಜೊತೆ ಯಾರ ಮಾತುಕತೆ ಮಾಡಿದ್ರೆ ಈ ತರ ಪ್ರೈವೇಟ್ ಗಾಡಿ ಓಡಿಸಿ ಅಂತ ಹೇಳವ್ರೆ, ಓನರ್ ಇಲ್ಲ ಹೇಳ್ಬಿಟ್ಟವ್ರೆ. ಅವ್ರು ನಮ್ಗೆ ಹೋಗಂದ್ರೆ ತಕ್ಷಣ ನಾವು ಬಂದಿದ್ದೆ ಅಷ್ಟೇ. ಇಲ್ಲಿ ಮತ್ತಷ್ಟು ಮಾತನಾಡಿಸ್ಕೊಂಡು ಹೋಗ್ತೀನಿ. ಸರ್, ಈಗ ಎಲ್ಲಿಂದ ಎಲ್ಲಿ ಗಾಡಿ ಓಡಿಸ್ತಿದೆ ಸರ್? ನೈ ಅಭಿವಾಂಶ ಬಾಗೇಪಲ್ಲಿ. ಎಲ್ಲಿಂದ ಎಲ್ಲಿಗೆ ಸರ್ ನಿಮ್ಮ? ಸರ್, ಚಿಕ್ಕಬಳ್ಳಾಪುರ ಟು ಬೆಂಗಳೂರು. ಎಷ್ಟು ಸರ್ ದರ ಅದು? ಸಿಟಿ ಮಾರ್ಕೆಟ್ 70 ರೂಪೀಸ್, 70 ರೂಪಾಯಿ. ಮಾಮೂಲಿ ಇದರಲ್ಲಿ ಸರ್ಕಾರಿ ಅದಕ್ಕಿಂತ ಹೆಚ್ಚಿದೆಯಾ ಕಡಿಮೆ? ಕಡಿಮೆ ಇದೆ ಸರ್, ಸರ್ಕಾರದಿಂದ ಕಡಿಮೆ ಇದೆ. ಅವತ್ತಿನಿಂದ ಓಡಿಸ್ತಾ ಇದ್ದೀರಿ ನಾವು. ಅವತ್ತಿಂದ 70 ರೂಪಾಯಿ ಕಮ್ಮಿನೇ, 10 ರೂಪಾಯಿ ಕಮ್ಮಿನೇ ನಮ್ಮ ಬಸ್. ಈಗ ಪ್ರಯಾಣಿಕರು ಯಾರು ಬಂದಿದ್ದಾರಾ? ಪ್ರಯಾಣಿಕರು ಇನ್ನೂ ಯಾರು ಬಂದಿಲ್ಲ, ತಗೊಂಬಂದು ಹಾಕಿದ್ದೀನಿ. ಸರ್ಕಾರ ಇವರು ಪರ್ಮಿಷನ್ ಕೊಟ್ಟಿದ್ದಾರೆ, ನಮಗೆ ಹಾಕಿದ್ದೀರಿ. ಒಂದು ಕಡೆ ಸರ್ಕಾರಿ ಬಸ್ನ ಮುಂಭಾಗದಲ್ಲಿ ಪ್ರಯಾಣಿಕರ ದಟ್ಟಣೆ ಕಾಣ್ತಾ ಇದೆ. ಪ್ರಯಾಣಿಕರು ಬಸ್ ಸಿಗದೆ ತಮ್ಮ ಊರಿಗೆ ಹೋಗಬೇಕಾದಂತಹ ಪ್ರಯಾಣಿಕರಿಗೆ ಮುಷ್ಕರದ ಎಫೆಕ್ಟ್ ತಟ್ಟಿದೆ. ಅದರ ಪರಿಣಾಮ ಬಸ್ ಹತ್ರ ಹೋಗಿ ಕ್ಯೂ ನಿಲ್ಲುವಂತಾಗಿದೆ. ಜೊತೆಗೆ ಚಾಲಕರಿಗೂ ಕೂಡ ಮನವಿಯನ್ನು ಮಾಡ್ತಿದ್ದಾರೆ, ಯಾಕೆ ನೀವು ಸ್ಟ್ರೈಕ್ ಮಾಡ್ತಿದ್ದೀರಿ, ನಮ್ಮ ಊರಿಗೆ ಕರ್ಕೊಂಡು ಹೋಗಿ ಅಂತ ಪ್ರಯಾಣಿಕರು ಮನವಿ ಮಾಡ್ತಾ ಇದ್ದಾರೆ. ಬಟ್ ಸರ್ಕಾರ ಇವರ ಬೇಡಿಕೆಗೆ ಸ್ಪಂದಿಸಿದಂತಹ ಹಿನ್ನೆಲೆ ನಾವು ಚಾಲಕರು ಯಾವುದೇ ಕಾರಣಗಳು ಬಸ್ ಓಡಿಸಲ್ಲ ಅಂತ ಒಂದಿಷ್ಟು ಚಾಲಕರು ಮುಷ್ಕರ ಹೂಡಿರುವಂತಹ ಕಾರಣಕ್ಕೆ ಇದೀಗ ಮೆಜೆಸ್ಟಿಕ್ ನಲ್ಲಿ ಒಂದು ಕಡೆ ಖಾಸಗಿ ಅಸ್ತ್ರದ ನಡುವೆ ಕೂಡ ಪ್ರಯಾಣಿಕರು ಒದ್ದಾಡಬೇಕಂತ ಪರದಾಡಬೇಕಂತ ಸನ್ನಿವೇಶ ಸದ್ಯಕ್ಕೆ ಸೃಷ್ಟಿಯಾಗಿದೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾ, ನ್ಯೂಸ್ ಫಾಸ್ಟ್, ಬೆಂಗಳೂರು. ನೋಡಿ, ಈಗ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಖಾಸಗಿ ಬಸ್ಗಳು ಬಂದು ನಿಂತಿರೋದನ್ನು ನೋಡ್ತಾ ಇದ್ವಿ. ಅಂದ್ರೆ ಅಧಿಕಾರಿಗಳೇ ಕರೆ ಮಾಡಿ ಅವರನ್ನು ಕರೆಸ್ಕೊಂಡಿರೋದು. ಸರ್ಕಾರಿ ಬಸ್ಗಳ ಓಡಾಟ ಇಲ್ಲ ಇವತ್ತು, ನೌಕರರು ಮುಷ್ಕರದಲ್ಲಿ ತೊಡಗಿದ್ದಾರೆ, ಹೀಗಾಗಿ ಬನ್ನಿ ಅಂತ. ನೌಕರರು ತಮ್ಮ ವಿವಿಧ ಬೇಡಿಕೆಗೆ ಆಗ್ರಹಿಸಿ ಇವತ್ತು ರಾಜ್ಯಾದ್ಯಂತ ಕರೆ ನೀಡಿರುವಂಥ ಏನು ಸಾರಿಗೆ ಮುಷ್ಕರಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ಏನಂತಂದರೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿರುವಂಥದ್ದು. ಅದರಲ್ಲೂ ನಾನು ತೋರಿಸ್ತಾ ಇರುವಂಥದ್ದು ಇದು ಬೆಳಗಾವಿ ನಗರದ ಬಸ್ ನಿಲ್ದಾಣದಲ್ಲಿನ ಸದ್ಯದ ಚಿತ್ರಣ. ಪ್ರಮುಖವಾಗಿ ಸುಮಾರು 130ಕ್ಕೂ ಹೆಚ್ಚು ಬಸ್ಗಳು ಇವತ್ತು ಬೆಳಗ್ಗೆ 8 ಗಂಟೆವರೆಗೆ ಏನಂತಂದರೆ ಕಾರ್ಯಾಚರಣೆಗೆ ಇಳಿದಿರುವಂಥದ್ದು. ಆದರೆ ಮುಷ್ಕರಕ್ಕೆ ಕರೆ ನೀಡಿದಂಥ ಬಹುತೇಕ ಏನು ಚಾಲಕರು ಮತ್ತು ನಿರ್ವಾಹಕರು ಏನಿದ್ದಾರೆ ಅವರು ಏನಂತಂದರೆ ಮುಷ್ಕರ ಹಿನ್ನೆಲೆಯಲ್ಲಿ ಅವರು ಈ ಏನು ಕೆಲಸಕ್ಕೆ ಹಾಜರಾಗಿಲ್ಲ. ಹಾಗಾಗಿ ಪರ್ಯಾಯ ವ್ಯವಸ್ಥೆ ಅಂದರೆ ಬೆಳಗ್ಗೆಯಿಂದ ಏನು ಪ್ರಯಾಣಿಕರು ಬೆಳಗಾವಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಆಗಮಿಸಿದ್ರು, ಅವರಿಗೆ ಯಾವುದೇ ರೀತಿ ಅನಾನುಕೂಲ ಆಗಬಾರ್ದು ಅನ್ನೋ ಕಾರಣದಿಂದಾಗಿ ವಿಶೇಷವಾಗಿ ಏನಂತಂದರೆ ಸಾರಿಗೆ ಅಧಿಕಾರಿಗಳು ಬೇರೆ ವ್ಯವಸ್ಥೆಗಳನ್ನು ಮಾಡಿಕೊಂಡು ಈಗ ಬಸ್ ಸಂಚಾರವನ್ನು ಆರಂಭಗೊಂಡಿರುವಂಥದ್ದು. 30% ಸಾರಿಗೆ ಸಂಚಾರ ಏನಿದೆ ಬೆಳಗಾವಿ ನಗರದಲ್ಲಿ ನಗರ ಜೊತೆಗೆ ಏನಂತಂದರೆ ಬೇರೆ ಬೇರೆ ಭಾಗಗಳಲ್ಲಿ ನಡೀತಾ ಇರುವಂಥದ್ದು. ಏನು ಅಂತಂದರೆ ವಿಶೇಷವಾಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಿಕೊಂಡು ಯಾವುದೇ ರೀತಿ ಅಹಿತಕರ ಘಟನೆ ನಡಿಬಾರ್ದು ಅನ್ನೋ ಕಾರಣದಿಂದಾಗಿ ಏನಂತಂದರೆ ಒಂದು ಪೊಲೀಸ್ ಬಂದೋಬಸ್ತನ್ನು ಆಯೋಜನೆ ಮಾಡಿಕೊಂಡು ಬಸ್ ಸಂಚಾರವನ್ನು ಆರಂಭ ಮಾಡಲಾಗಿದೆ. ಇದ್ರ ಜೊತೆಗೆ ಏನಂತಂದರೆ ಭಾಳಷ್ಟು ಕಡೆಗಳಲ್ಲಿ ಏನು ಬೆಳಗ್ಗೆಯಿಂದ ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿಗಳು ಬೇರೆ ಬೇರೆ ಗ್ರಾಮೀಣ ಪ್ರದೇಶದಿಂದ ಬರ್ತಾ ಇದ್ರು, ಅವರು ಬಂದಿದ್ದಾರೆ. ಜೊತೆಗೆ ಬೇರೆ ಬೇರೆ ಭಾಗಗಳಿಗೆ ಹೋಗ್ತಕ್ಕಂಥ
ಏನು ಪ್ರಯಾಣಿಕರಿದ್ದಾರೆ ಅವರು ಏನಂತಂದರೆ ಇಲ್ಲಿ ಬಸ್ ಸಂಚಾರ ಇಲ್ಲದೆ ಏನಂತಂದರೆ ನಿಂತಿರುವಂಥ ದೃಶ್ಯ. ಅಣ್ಣವರ ಈಗ ಮುಷ್ಕರ ಇದೆ ಅಂತ ಹೇಳ್ತಾ ಇದ್ದೀರಿ ತಾವು ಮಾತಾಡೋದಲ್ರಿ ಅದು ಪಬ್ಲಿಕ್ ಕೇಳಿರಲ್ಲ ನೀವು. ಅಲ್ಲ ನೀವು ಭಾಗವಹಿಸಿದ್ದೀರಿ. ನಾವು ಭಾಗವಹಿಸಿದ್ದೇವೆ ಅಂದ್ರೆ ಮತ್ತು ಅವಾಗಿಂದ ನಿಮಗೆ ನೋಟಿಸು ಕೊಟ್ಟಿದ್ದಾರೆ ಅವರು, ಮತ್ತು ಈಗ 20-25 ದಿನದಿಂದ ನೋಟಿಸ್ ಕೊಟ್ಟಿದ್ದಾರೆ ಮತ್ತು ಮಾಡ್ತೇವೆ ಅಂತೇಳಿ. ಈಗ ತೊಂದರೆ ಆಕೈತೆ ಅಂದ್ರೆ ಹೆಂಗ್ರಿ ಇದು? 25 ದಿನದಿಂದ ನಾವು ಅದನ್ನು ಪ್ಲ್ಯಾನ್ ಮಾಡ್ಕೋಬೇಕಿತ್ತಲ್ಲ ಅವರು. ಮತ್ತು ಈಗ ನಮ್ಮಿಂದ ತೊಂದರೆ ಹೆಂಗೆ ಆಕೈತ್ರಿ? ಅದು ಸರ್ಕಾರದಿಂದ ತೊಂದರೆ ಆಗತ್ತೈತಿ. ನಮ್ಗೆ ಕೊಡೋದು ಬೇಡಿಕೆ ಏನಿದೆ ಅದನ್ನು ಈಡೇರಿಸ್ಬೇಕು. ಕೊಟ್ಟರೆ ನಾವು ಯಾಕೆ ಮಾಡ್ತೀವಿ? ಅವರ ಸ್ಟ್ರೈಕ್ ಮಾಡೋದಂಗಿರಲ್ಲ. ಈಗ ನಾವು ಅವ್ರು ಕೊಡೋದು ಕೊಟ್ಟಿದ್ರೆ ಈಗ ನಮ್ಮ ನಾಯಕರು ಅವ್ರು ಯಾಕೆ ಸ್ಟ್ರೈಕ್ ಅನೌನ್ಸ್ ಮಾಡ್ತಿದ್ರು? ಮಾಡ್ತಿರ್ಲಿಲ್ಲ. ಇಷ್ಟು ಮತ್ತೇನೆ ಏನು ಹೇಳ್ತೀರಿ ನೀವು? ನಾವೇನು ಹೇಳಿದ್ರಿ, ನಾವೆಲ್ಲ ತೊಂದರೆ ಆಗೈತೆ ನಾವು ಅವ್ರು ತಯಾರು ಮಾಡಿ ನಾವು ಮಾಡೋರನ್ನ ನಾವೇನು ಮಾಡೋರು? ನಾವು ಪ್ರಯಾಣಿಕರ್ರಿ. ಹೋಗೋರು ಹಲಿಗೆ ಮಾಡಿ ಹೋಗ್ರಿ. ಯಾವತ್ತು ನೀವು ವೇಟ್ ಮಾಡ್ತಾ ಇದ್ದೀರಿ ಬೆಳಗ್ಗೆಯಿಂದ? ಇಲ್ರಿ, ನಾವು ಇಲ್ಲೇ ಇರ್ತೇವೆ ಬೆಳಗಾವದಲ್ಲಿ. ನಾವು ಇವತ್ತು ಅಲ್ಲಿಗೆ ಹೋಗ್ಬೇಕಾಗ್ಯದ, ಅದಕ್ಕೆ ಚಾಲು ಐತಿನ ಕೇಳ್ಬೇಕಂತ ನಾವು ಬಂದೀವಿ ಅನ್ನೋ ಸಂಬಂಧ. ದೃಶ್ಯದಲ್ಲೂ ಸಹ ನಾನು ತೋರಿಸ್ತಾ ಹೋಗ್ತೀನಿ. ಇಡೀ ಏನಂತಂದರೆ ಬೆಳಗ್ಗೆಯಿಂದ ಏನು ಬಸ್ ಸಂಚಾರ ಆರಂಭ ಆಗಬೇಕಾಗಿತ್ತು, ಆದರೆ 30% ಮಾತ್ರ ಏನಂತಂದರೆ ಬಸ್ಗಳು ಸಂಚಾರ ಆರಂಭಗೊಂಡಿರೋದ್ರಿಂದ ಸಹಜವಾಗಿ ಏನಂತಂದರೆ ಇಲ್ಲಿಷ್ಟು ಜನ ಏನಂತಂದರೆ ಕಿಕ್ಕಿರಿದು ನೆರೆದಿರುವಂಥ ದೃಶ್ಯ ನಮಗೆ ಕಾಣಸಿಗುತ್ತೆ. ಅದರ ಜೊತೆಗೆ ವಿಶೇಷವಾಗಿ ಅಂತರ್ರಾಜ್ಯಗಳ ಏನು ಬಸ್ ಸಂಚಾರ ಏನಿದೆ ಅದು ಯಥಾವತ್ತಾಗಿ ನಡೆದಿದೆ. ಅಂದರೆ ಮಹಾರಾಷ್ಟ್ರದಿಂದ ಹೋಗ್ತಕ್ಕಂಥ ಬಸ್ ಸಂಚಾರ, ಅದರ ಜೊತೆಗೆ ಗೋವಾಕ್ಕೆ ಹೋಗ್ತಕ್ಕಂಥ ಬಸ್ ಸಂಚಾರವು ಸಹ ಎಂದಿನಂತೆ ಆರಂಭಗೊಂಡಿದೆ. ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ. ಅಮ್ಮ, ಈಗ ಎಲ್ಲಿಗೆ ಹೊಂಟಿದ್ದೀರಿ? ನಾವು ಕಾಲೇಜ್ಗೆ ಹೋಗ್ಬೇಕನ್ನತ್ತೀವಿ, ಬಸ್ ಇಲ್ರಿ. ಎಲ್ಲಿ ಯಾವ ಕಾಲೇಜ್, ಎಲ್ಲಿಂದ ಬಂದಿದ್ದೀರಿ? ನಾವು ಹಿರೇಬಾಗಣಿಂದ ಬಂದೇವ್ರಿ. ಎಕ್ಸ್ಪರ್ಟ್ PU ಕಾಲೇಜಿಗೆ ಹೋಗ್ಬೇಕ್ರಿ. ಹೌದಾ? ಬಸ್ ಇಲ್ಲಾರ್ದೆ ಇಲ್ಲೇ ನಿಂತಿದ್ದೀರಿ? ಹಾಂ ರೀ. ಸಿಟಿ ಬಸ್ ಸ್ಟ್ಯಾಂಡ್ನಿಂದ ಹೋಗ್ಬೇಕು ನೀವು? ಬಸ್ ಬಂದಾಗೈತಿ, ಹೊಳ್ಳಿ ವಾಪಸ್ ಊರಿಗೆ ಹೋಗ್ಬೇಕಂದ್ರೆ ನಮ್ಮೂರು ಬಸ್ ಬಂದಾಗೈತ್ರಿ. ಹೌದಾ? ಏನಮ್ಮ, ನೀ ಎಲ್ಲಿ ಹೊಂಟಿ? ನಾವು ಎಕ್ಸ್ಪರ್ಟ್ PU ಕಾಲೇಜ್ಗೆ ಹೊಂಟೇವ್ರಿ. ನಾವು ಹಿರೇಬಾಗೇಡಿಂದ ಬಂದೇವ್ರಿ. ಬಸ್ ಇಲ್ರಿ ಹೋಗಾಕ. ಈ ಕಡೆ ಊರಿಗೆ ಹೋಗಾಕು ಬಸ್ ಇಲ್ರಿ, ಈ ಕಡೆ ಕಾಲೇಜ್ಗೆ ಹೋಗಾಕು ಬಸ್ ಇಲ್ರಿ. CBT ನಿಂತದ. ನೀವೆಲ್ಲಿ ಹೊಂಟಿದ್ರಿ? ನಾವು ಕಾಲೇಜ್ಗೆ ಹೋಗ್ಬೇಕ್ರಿ. ಈಗ ಎಕ್ಸ್ಪರ್ಟ್ PU ಕಾಲೇಜ್ ರೀ. ಈಗ ಯೂನಿಟ್ ಟೆಸ್ಟ್ ಸ್ಟಾರ್ಟ್ ಆಗಿದಾವು, ಏನು ಮಾಡ್ಬೇಕಂತ ಕೂಡ ತಿಳಿತಾ ಇಲ್ರಿ ನಮಗೆ. ಈಗ ಇಂಟರ್ನಲ್ ಮಾರ್ಕ್ಸ್ ನಾವು ಸೈನ್ಸ್ ಫಸ್ಟ್ ಇಯರ್ PU ರೀ. ಈಗ ಏನು ಎಕಡೆ ಹೋಗ್ಬೇಕಂತ, ಊರಿಗೆ ಹೋಗ್ಬೇಕಂದ್ರೆ ಅಲ್ಲೂ ಬಸ್ ಇಲ್ಲ, ಕಾಲೇಜ್ಗೆ ಹೋಗ್ಬೇಕಂದ್ರೆ ಅಲ್ಲೂ ಬಸ್ ಇಲ್ಲ. ಏನು ಮಾಡ್ಬೇಕಂತ ಐತಿ ಅಂತೇಳಿ ಗೊತ್ತಿರಲಿಲ್ಲ ತಮಗೆ? ನಮ್ಗೆ ಗೊತ್ತಿದ್ದಿರ್ಲಿಲ್ಲ ರೀ. ನಾವು ಅಲ್ಲಿಂದ ಊರಿಂದ ಬಂದಮೇಲೆ ಇಲ್ಲಿ CBT ಬಂದಮೇಲೆ ಗೊತ್ತಾಯ್ತು ನಮ್ಗೆ ಇವತ್ತು ಸ್ಟ್ರೈಕ್ ಐತೆ ಅಂತ ಹೇಳಿ. ಏನು ವಿದ್ಯಾರ್ಥಿಗಳು ಅಂದರೆ ಬೆಳಗ್ಗೆ ಬಸ್ ಸಂಚಾರ ಏನು ಬಂದಿದೆ ಅಂತೇಳಿ, ಮುಷ್ಕರ ಇದೆ ಅಂತೇಳಿ ಇದ್ದಾಗಲೂ ಸಹ ಏನಂತಂದರೆ ಬೆಳಗಾವಿ ನಗರದಲ್ಲಿರ್ತಕ್ಕಂಥ ಎಲ್ಲ ಶಾಲಾ ಕಾಲೇಜುಗಳಿಗೆ ಯಾವುದೇ ರೀತಿ ರಜೆ ಘೋಷಣೆ ಮಾಡಿಲ್ಲ. ಹಾಗಾಗಿ ಸಹಜವಾಗಿ ವಿದ್ಯಾರ್ಥಿಗಳು ಬೆಳಗಿನ ಜಾವ ಏನೋ ಅಲ್ಲಿ ವಸತಿ ಬಸ್ಗಳೇನಿದ್ದು ಅವು ಏನಂತಂದರೆ ಬೆಳಗಿನ ಜಾವ ಬಸ್ಗಳ ಮೂಲಕ ಬಂದಿದ್ದಾರೆ. ಆದರೆ ಇಲ್ಲಿ ಸಿಟಿಯಿಂದ ಒಳಗಡೆ ತಮ್ಮ ಬಸ್ ಕಾಲೇಜುಗಳಿಗೆ ಹೋಗಲಿಕ್ಕೆ ನಗರ ಸಾರಿಗೆ ಸಂಸ್ಥೆ ಬಸ್ಗಳು ಸಂಪೂರ್ಣವಾಗಿ ಬಂದಾಗಿರೋದ್ರಿಂದ ಸಹಜವಾಗಿ ಅವರು ಇಲ್ಲೇ ಅತಂತ್ರರಾಗಿ ಇಲ್ಲೇ ನಿಲ್ಲಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಟ್ಟಾರೆ ಏನಂತಂದರೆ ಬೆಳಗಾವಿ ಗಡಿ ಜಿಲ್ಲೆ, ಬೆಳಗಾವಿ ಜಿಲ್ಲೆಯಲ್ಲಿ 30% ಸಾರಿಗೆ ಬಸ್ ಸಂಚಾರ ಆರಂಭಗೊಂಡ್ರೆ ಉಳಿದಂತೆ ಬಸ್ ಸಂಚಾರ ಸಂಪೂರ್ಣವಾಗಿ ಬಂದಾಗಿದೆ. ಇಂದ ಮುಂಬರ್ತಕ್ಕಂಥ ದಿನಗಳಲ್ಲಿ ಅಂದರೆ ಏನು ಈಗಾಗಲೇ ಪೊಲೀಸ್ ಹಿರಿಯ ಅಧಿಕಾರಿಗಳು ಸಹ ಏನಂತಂದರೆ ವಿಶೇಷವಾಗಿ ಬಂದೋಬಸ್ತ್ ಮೂಲಕ ಏನಂತಂದರೆ ಬಸ್ ಸಂಚಾರವನ್ನು ಆರಂಭಗೊಳಿಸಿರುವಂಥದ್ದು. ಕ್ಯಾಮ್ರಾಮನ್ ರೋಹಿತ್ ಜೊತೆ ಶ್ರೀಕಾಂತ್ ಕುಕ್ಕಡಿ, ನ್ಯೂಸ್ ಫಾಸ್ಟ್, ಬೆಳಗಾವಿ. ನೌಕರರು ಮಾತಾಡೋದನ್ನು ಕೇಳಿಸ್ಕೊಳ್ತಾ ಇದ್ವಿ. ನಮ್ಮಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇರೋದಲ್ಲ, ತೊಂದರೆ ಆಗ್ತಾ ಇದೆ ಅಂದರೆ ಅದು ಸರ್ಕಾರದಿಂದ ಆಗ್ತಾ ಇರೋದು. ಬಹಳಷ್ಟು ದಿನದಿಂದ ಸರ್ಕಾರಕ್ಕೆ ಈ ಬಗ್ಗೆ ನಾವು ಮನವಿ ಮಾಡಿದ್ವಿ, ನೋಟಿಸ್ ಕೊಟ್ಟಿದ್ವಿ, ಈ ರೀತಿ ನಾವು ಮುಷ್ಕರಕ್ಕೆ ಮುಂದಾಗ್ತೀವಿ ಅನ್ನೋದು ಹೇಳಿದ್ವಿ ಅಂತ. ಹಾಗಾಗಿಯೂ ಅವರೇನು ಮುನ್ನೆಚ್ಚರಿಕೆ ವಹಿಸಲಿಲ್ಲ, ಅಗತ್ಯ ಕ್ರಮ ಕೈಗೊಂಡಿಲ್ಲ ಅಂದರೆ ಅದು ಸರ್ಕಾರದಿಂದ ಇವತ್ತು ಜನರಿಗೆ ಆಗ್ತಾ ಇರೋದು ಅನಾನುಕೂಲ, ಸಾರಿಗೆ ಸಿಬ್ಬಂದಿಯಿಂದ ಅಲ್ಲ ಅನ್ನೋದನ್ನು ಹೇಳ್ತಾ ಇದ್ವಿ. ಅಲ್ಲೊಂದಿಲ್ಲೊಂದು ಬಸ್ಗಳು ಓಡಾಡ್ತಾ ಇದೆ. ಗಂಟೆಗಟ್ಟಲೆ ಕಾದಿದ್ದಂಥ ಪ್ರಯಾಣಿಕರು ಒಂದು ಬಸ್ ಬಂದರೆ ಸಾಕು, ಎಲ್ಲಿಗೆ ಹೋಗುತ್ತೋ ಮೊದಲು ಅಲ್ಲಿಗೆ ತಲುಪೋಣ, ಅಲ್ಲಿಂದ ಮುಂದಕ್ಕೆ ಇನ್ನೊಂದು ವ್ಯವಸ್ಥೆ ನೋಡಿದ್ರೆ ಆಯಿತು ಅಂತ ಅಲ್ಲಿರುವಂಥ ಅಷ್ಟು ಪ್ರಯಾಣಿಕರು ಒಂದು ಬಸ್ಸಿಗೆ ಹತ್ತೋದನ್ನು ನೋಡ್ತಾ ಇದ್ದೀವಿ. ಶಿವಮೊಗ್ಗ, ಬೆಂಗಳೂರು, ಹಾವೇರಿ ಎಲ್ಲ ಕಡೆ ಅದೇ ರೀತಿಯಾದಂಥ ಪರಿಸ್ಥಿತಿ ಕಂಡು ಬರ್ತಾ ಇದೆ. ಯಾಕಂದರೆ ಗಂಟೆಗಟ್ಟಲೆ ಬೆಳಗ್ಗೆಯಿಂದ ಪ್ರಯಾಣಿಕರು ಕಾದಿದ್ದಾರೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಕೂತ್ಕೊಂಡು. ಈಗ ಒಂದು ಬಸ್ಸು ಬಂದರೆ ಎಲ್ಲಿಗೆ ಹೋಗುತ್ತೆ ತಲುಪಿ ಅಲ್ಲಿಂದ ಮತ್ತೇನಾದ್ರು ವ್ಯವಸ್ಥೆ ಹುಡುಕಿದ್ರಾಯ್ತು ಅನ್ನೋ ಪರಿಸ್ಥಿತಿಗೆ ಬಂದಿದ್ದಾರೆ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.